ಕಿಯಾಮತ್ನ ದಿನದಂದು ಅಲ್ಲಾಹು ರಬ್ಬುಲ್ ಆಲಮೀನ್ ಗತಕಾಲದ, ಪ್ರಸ್ತುತ ಮತ್ತು ಭವಿಷ್ಯದ ಎಲ್ಲಾ ಮನುಷ್ಯರನ್ನು ಒಂದು ವಿಶಾಲವಾದ ಮೈದಾನದಲ್ಲಿ ಒಟ್ಟುಗೂಡಿಸುವನು. ಆ ದಿನವು ಹಿಸಾಬ್ನ ದಿನವಾಗಿರುತ್ತದೆ. ಅಲ್ಲಾಹನ ಅರ್ಷ್ನ ಕೆಳಗೆ ಪ್ರತಿಯೊಬ್ಬ ಮನುಷ್ಯನ ಧ್ವನಿಯು ಅವನ ಮುಂದೆ ಇಡಲ್ಪಡುತ್ತದೆ. ಅವನ ಒಳ್ಳೆಯ ಕಾರ್ಯಗಳು ಮತ್ತು ಕೆಟ್ಟ ಕಾರ್ಯಗಳ ಆಧಾರದ ಮೇಲೆ ಅಲ್ಲಾಹು ರಬ್ಬುಲ್ ಆಲಮೀನ್ ತೀರ್ಪು ನೀಡುವನು. ಈ ತೀರ್ಪು ಅವನ ಸರ್ವಾಧಿಕಾರದೊಂದಿಗೆ ಅಲ್ ಹಕಂ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ. ಈ ಸಂದರ್ಭವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವರಿಸಿದ್ದಾರೆ. ಹಜರತ್ ಅಬೂ ಹುರೈರಾ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಒಮ್ಮೆ ಪ್ರವಾದಿಯವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಮಾಂಸವನ್ನು ತರಲಾಯಿತು. ಅವರು ತಮಗಿಷ್ಟವಾದ ಭಾಗವನ್ನು ತೆಗೆದುಕೊಂಡು ಕಡಿದರು. ನಂತರ ಅವರು ಹೇಳಿದರು, ಕಿಯಾಮತ್ನ ದಿನದಂದು ನಾನು ಎಲ್ಲಾ ಮನುಷ್ಯರ ನಾಯಕನಾಗಿರುವೆ. ಏಕೆ ಎಂದು ನಿನಗೆ ಗೊತ್ತೇ? ಅಲ್ಲಾಹು ಆ ದಿನದಂದು ಮೊದಲಿನವರನ್ನು ಕೊನೆಯವರನ್ನು ಒಂದು ವಿಶಾಲವಾದ ಮೈದಾನದಲ್ಲಿ ಒಟ್ಟುಗೂಡಿಸುವನು. ಒಬ್ಬ ಕರೆಯುವವನು ಎಲ್ಲರಿಗೂ ತನ್ನ ಧ್ವನಿಯನ್ನು ಕೇಳಿಸುವನು. ಅಲ್ಲಾಹನ ದೃಷ್ಟಿಯು ಎಲ್ಲರನ್ನೂ ಭೇದಿಸುವುದು. ಸೂರ್ಯನು ಬಹಳ ಸಮೀಪಕ್ಕೆ ಬರುವುದು. ಮನುಷ್ಯರು ತಮ್ಮ ಶಕ್ತಿಗೆ ಮೀರಿದ ದುಃಖವನ್ನು ಮತ್ತು ನೋವನ್ನು ಅನುಭವಿಸುವರು. ಅವರು ಒಬ್ಬರಿಗೊಬ್ಬರು ಹೇಳಿಕೊಳ್ಳುವರು, ನಿನ್ನ ಈ ಸ್ಥಿತಿಯನ್ನು ನೋಡುತ್ತಿಲ್ಲವೇ? ನಿಮ್ಮೇಲೆ ಬಂದಿರುವ ಕಷ್ಟವನ್ನು ನೋಡುತ್ತಿಲ್ಲವೇ? ಹೀಗಾಗಿ ಜನರು ಆದಂ ಅಲೈಹಿಸ್ಸಲಾಂರ ಬಳಿಗೆ ಹೋಗುವರು. ಅವರು ಹೇಳುವರು, ಓ ಆದಂ, ನೀನು ಮನುಷ್ಯರ ಪಿತೃವಾಗಿದ್ದೀಯ. ಅಲ್ಲಾಹನು ನಿನ್ನನ್ನು ತನ್ನ ಕೈಯಿಂದ ಸೃಷ್ಟಿಸಿದನು. ತನ್ನ ಶಕ್ತಿಯನ್ನು ನಿನ್ನ ರೂಪದಲ್ಲಿ ನೀಡಿದನು. ದೇವದೂತರಿಗೆ ನಿನಗೆ ಸುಜೂದ್ ಮಾಡಲು ಆದೇಶಿಸಿದನು. ನಮ್ಮ ರಬ್ಬನ ಮುಂದೆ ನಮಗಾಗಿ ಶಿಫಾರಸು ಮಾಡು. ನಮ್ಮ ಈ ಸ್ಥಿತಿಯನ್ನು ನೋಡುತ್ತಿಲ್ಲವೇ? ಆದಂ ಅಲೈಹಿಸ್ಸಲಾಂ ಉತ್ತರಿಸುವರು, ನನ್ನ ರಬ್ಬ ಇಂದು ಇಷ್ಟು ಕೋಪದಲ್ಲಿದ್ದಾನೆ. ಇದಕ್ಕಿಂತ ಮೊದಲು ಅಥವಾ ನಂತರ ಇಷ್ಟು ಕೋಪಗೊಂಡಿರಲಿಲ್ಲ. ಅವನು ನನಗೆ ಒಂದು ನಿರ್ದಿಷ್ಟ ವಿಷಯವನ್ನು ನಿಷೇಧಿಸಿದ್ದನು, ಆದರೆ ನಾನು ಅವಿಧೇಯನಾದೆ. ಇಂದು ನನ್ನ ಜೀವದ ಬಗ್ಗೆ ಭಯಪಡುತ್ತಿದ್ದೇನೆ. ನೀವು ಬೇರೆ ಯಾರಾದರೂ ಬಳಿಗೆ ಹೋಗಿ, ನೂಹ್ ಅಲೈಹಿಸ್ಸಲಾಂರ ಬಳಿಗೆ ಹೋಗಿ. ಹೀಗಾಗಿ ಜನರು ನೂಹ್ ಅಲೈಹಿಸ್ಸಲಾಂರ ಬಳಿಗೆ ಹೋಗುವರು, ನೀನು ಮೊದಲ ರಸೂಲ್, ನಮಗಾಗಿ ಶಿಫಾರಸು ಮಾಡು ಎಂದು ಅವರು ವಿನಂತಿಸುವರು. ನೂಹ್ ಅಲೈಹಿಸ್ಸಲಾಂ ಹೇಳುವರು, ಅಲ್ಲಾಹನು ನನಗೆ ಒಂದು ನಿರ್ದಿಷ್ಟ ದುಆವನ್ನು ನೀಡಿದ್ದನು. ಅದನ್ನು ನಾನು ನನ್ನ ಜನರಿಗಾಗಿ ಬಳಸಿದೆ. ಇಂದು ನನ್ನ ಜೀವದ ಭಯವಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂರ ಬಳಿಗೆ ಹೋಗಿ. ಇಬ್ರಾಹಿಂ ಅಲೈಹಿಸ್ಸಲಾಂರ ಬಳಿಗೆ ಬಂದಾಗಲೂ, ನನ್ನ ರಬ್ಬ ಇಂದು ಇಂತಹ ಕೋಪದಲ್ಲಿದ್ದಾನೆ. ಇದಕ್ಕಿಂತ ಮೊದಲು ಎಂದು ಇರಲಿಲ್ಲ. ನಾನು ಮಾಡಿದ 3 ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತೇನೆ. ನನ್ನ ಜೀವದ ಬಗ್ಗೆ ಆತಂಕವಿದೆ. ಮೂಸಾ ಅಲೈಹಿಸ್ಸಲಾಂರ ಬಳಿಗೆ ಹೋಗಿ ಎಂದು ಅವರು ಹೇಳುವರು. ಇದೇ ರೀತಿ ಮೂಸಾ ಅಲೈಹಿಸ್ಸಲಾಂ ಈಸಾ ಅಲೈಹಿಸ್ಸಲಾಂ ರ ಬಳಿಗೆ ಕಳುಹಿಸುವರು. ಈಸಾ ಅಲೈಹಿಸ್ಸಲಾಂ ಹೇಳುವರು, ನನ್ನ ರಬ್ಬ ಇಂದು ಇಷ್ಟು ಕೋಪದಲ್ಲಿದ್ದಾನೆ. ನನ್ನ ಜೀವದ ಬಗ್ಗೆ ಆತಂಕವಿದೆ. ನಿಮ್ಮ ಪ್ರವಾದಿಯವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿಗೆ ಹೋಗಿ. ಹೀಗಾಗಿ ಜನರು ಪ್ರವಾದಿಯವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿಗೆ ಬರುವರು. ಅವರು ಹೇಳುವರು, ಓ ಅಲ್ಲಾಹನ ರಸೂಲ್, ಕೊನೆಯ ಪ್ರವಾದಿ, ಅಲ್ಲಾಹನು ನಿನ್ನ ಮೊದಲಿನ ಮತ್ತು ನಂತರದ ಎಲ್ಲಾ ಪಾಪಗಳನ್ನು ಕ್ಷಮಿಸಿದ್ದಾನೆ. ನಮ್ಮ ರಬ್ಬನ ಮುಂದೆ ನಮಗಾಗಿ ಶಿಫಾರಸು ಮಾಡು. ನಮ್ಮ ಈ ಸ್ಥಿತಿಯನ್ನು ನೋಡುತ್ತಿಲ್ಲವೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವರು, ನಾನು ಮುಂದೆ ನಡೆಯುವೆ. ಅರ್ಷ್ನ ಕೆಳಗೆ ತಲುಪಿ ನನ್ನ ರಬ್ಬನ ಮುಂದೆ ಸುಜೂದ್ನಲ್ಲಿ ಬೀಳುವೆ. ಆಗ ಅಲ್ಲಾಹನು ನನ್ನ ಹೃದಯದಲ್ಲಿ ತನ್ನ ಮಹಿಮೆ ಮತ್ತು ಸ್ತುತಿಯನ್ನು ತುಂಬುವನು. ಇದನ್ನು ಈ ಮೊದಲು ಯಾರಿಗೂ ನೀಡಿರಲಿಲ್ಲ. ನಂತರ ಅವನು ಹೇಳುವನು, ಓ ಮುಹಮ್ಮದ್, ನಿನ್ನ ತಲೆಯನ್ನು ಎತ್ತು, ಕೇಳು, ನಿನಗೆ ನೀಡಲಾಗುವುದು. ಶಿಫಾರಸು ಮಾಡು, ನಿನ್ನ ಶಿಫಾರಸು ಒಪ್ಪಿಕೊಳ್ಳಲಾಗುವುದು. ನಾನು ತಲೆ ಎತ್ತಿ ಹೇಳುವೆ, ನನ್ನ ರಬ್ಬ, ನನ್ನ ಉಮ್ಮತ್, ನನ್ನ ಉಮ್ಮತ್. ಆಗ ಹೇಳಲಾಗುವುದು, ಓ ಮುಹಮ್ಮದ್, ನಿನ್ನ ಉಮ್ಮತ್ನಲ್ಲಿ ಹಿಸಾಬಿಲ್ಲದವರನ್ನು ಜನ್ನತ್ನ ಬಲಗಡೆಯ ಬಾಗಿಲಿನ ಮೂಲಕ ಪ್ರವೇಶಿಸಲು ಬಿಡು. ಇತರ ಬಾಗಿಲುಗಳ ಮೂಲಕ ಇತರರೊಂದಿಗೆ ಅವರಿಗೂ ಪ್ರವೇಶವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರೆದರು, ನನ್ನ ಜೀವನ ಯಾರ ಕೈಯಲ್ಲಿದೆಯೋ ಅವನ ಸತ್ಯ. ಜನ್ನತ್ನ 2 ಬಾಗಿಲುಗಳ ನಡುವಿನ ದೂರವು ಮಕ್ಕಾದಿಂದ ಹಿಜ್ರಾ ಅಥವಾ ಬಸ್ರಾಕ್ಕೆ ಇರುವ ದೂರಕ್ಕೆ ಸಮಾನವಾಗಿದೆ. ಮಿತ್ರರೇ, ಅಲ್ಲಾಹು ರಬ್ಬುಲ್ ಆಲಮೀನ್ ಪ್ರವಾದಿಯವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಿಫಾರಸನ್ನು ಒಪ್ಪಿಕೊಳ್ಳುವನು. 70,000 ಜನರು ಹಿಸಾಬ್ ಇಲ್ಲದೆ ಜನ್ನತ್ನ ಒಂದು ಬಾಗಿಲಿನ ಮೂಲಕ ಪ್ರವೇಶಿಸುವರು.
ಇತರರು ಶಿರ್ಕ್ ಮಾಡದವರು ಮತ್ತೊಂದು ಬಾಗಿಲಿನ ಮೂಲಕ ಜನ್ನತ್ಗೆ ಪ್ರವೇಶಿಸುವರು. ಈ ಎರಡು ಬಾಗಿಲುಗಳ ನಡುವಿನ ದೂರವು ಮಕ್ಕಾದಿಂದ ಹಿಜ್ರಾ ಅಥವಾ ಬಸ್ರಾಕ್ಕೆ ಇರುವ ದೂರಕ್ಕೆ ಸಮಾನವಾಗಿದೆ. ಇಂದು ಆಧುನಿಕ ವಿಜ್ಞಾನ ಮತ್ತು ಉಪಗ್ರಹ ತಂತ್ರಜ್ಞಾನವು ಸಾಬೀತುಪಡಿಸುತ್ತದೆ, ಮಕ್ಕಾದಿಂದ ಹಿಜ್ರಾ ಮತ್ತು ಬಸ್ರಾಕ್ಕೆ ಇರುವ ದೂರವು ಸುಮಾರು 1200 ಕಿಲೋಮೀಟರ್ಗಳಾಗಿದೆ. 1400 ವರ್ಷಗಳ ಹಿಂದೆ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಈ ಸತ್ಯವನ್ನು ಇಂದು ವಿಜ್ಞಾನವು ದೃಢೀಕರಿಸುತ್ತದೆ. ನಾವು ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತೇವೆ, ಪ್ರವಾದಿಯವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಧುರ್ಯದಿಂದ ಆ 70,000 ಜನರಲ್ಲಿ ಹಿಸಾಬ್ ಇಲ್ಲದೆ ಜನ್ನತ್ಗೆ ಪ್ರವೇಶಿಸುವವರಲ್ಲಿ ನಮ್ಮನ್ನು ಸೇರಿಸಲಿ. ಅವನ ಪ್ರೀತಿಯ ಹಬೀಬ್ನ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಧುರ್ಯದಿಂದ ನಮ್ಮ ಹೆಸರನ್ನು ಆ ಫಿರ್ದೌಸ್ನಲ್ಲಿ ಬರೆಯಲಾಗಲಿ. ಆಮೀನ್ ಯಾ ರಬ್ಬುಲ್ ಆಲಮೀನ್.